ಹೇರ್ ಕಟ್ ಮಾಡ್ಕೊಳೋದಕ್ಕೆ ಹೋಗ್ತಾ ಇದ್ದೀನಿ. ಏನಿದು ಹೇರ್ ಕಟ್ ಮಾಡಿಸ್ಕೊಂಡ್ಬಂದಿದ್ಯಾ? ಚೆನ್ನಾಗಿದ್ಯಾ? ಯಾವ ಕಟ್ ಚೆನ್ನಾಗಿದೆ, ಕ್ಯೂಟ್ ಹೇಳು, ಸೋ ಕ್ಯೂಟ್. ಈ ನೈಟಿನಲ್ಲಿ ಹೋಗ ಆ ಕಡೆ. ಅಕ್ಕ ಹಾಯ್ ಹೇಳಿ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ನಾನು ನನ್ನ ಹೇರ್ ಕಟ್ ಮಾಡ್ಕೊಳೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ನನ್ನ ಲಾಂಗ್ ಹೇರ್ನ ಶಾರ್ಟ್ ಮಾಡಿಸ್ತಾ ಇದ್ದೀನಿ. ಸೊ ಔಟ್ಕಮ್ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ಇನ್ನು. ಸೊ ನಾನು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ಶಾರ್ಟಾಗಿ. ಸೊ ಇವತ್ತು ನೋಡೋಣ ಹೇಗಿರುತ್ತೆ ಅಂತ. ಹೇರ್ ಕಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಆಮೇಲೆ ಇವತ್ತು ಏನೆಲ್ಲ ಮಾಡ್ತೀನಿ ಮತ್ತು ಇವತ್ತು ನನ್ನ ಡೈಲಿ ರುಟೀನ್ಸ್ ಏನಿರುತ್ತೆ ವೀಕೆಂಡ್ಸಲ್ಲಿ ಅಂತ ಅಂದ್ಬಿಟ್ಟು. ಸೊ ವೀಕ್ ಡೇಸಲ್ಲೆಲ್ಲ ಆಫೀಸು ಅದು ಇದು ಅಂತಲೇ ಇರುತ್ತೆ, ಆಫೀಸು ಜಿಮ್ ಅಂತಲೇ ಟೈಮ್ ಹೋಗಿಬಿಡುತ್ತೆ. ಸೊ ನಾನಿವತ್ತು ಡೈಲಿ ಏನು ಮಾಡ್ತೀನಿ ಮತ್ತು ಮಾರ್ನಿಂಗಿಂದ ಇವತ್ತು ವೀಕೆಂಡ್ಸಲ್ಲಿ ಏನೇನು ಮಾಡ್ತೀನಿ ಮತ್ತು ಜಿಮ್ ಬಗ್ಗೆನೂ ತೋರಿಸ್ತೀನಿ. ನಾನು ಜಿಮ್ ಹೋಗೋದನ್ನು ಒಂದು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನೋಡೋಣ. ಕಲರಿಂಗ್ ಕೆಲ ಯೋಜನ ಇವರೇ ಸುಮಾ ಆಂಟಿ ಅಂತ. ನಾನು ಇವ್ರ ಹತ್ರನೇ ಮಾಡಿಸ್ತಾ ಇರೋದು. ಒಂದು 7-8 ಇಯರ್ಸ್ ಆಯ್ತಲ್ವಾ ಆಂಟಿ? 7-8 ಇಯರ್ಸಿಂದ. ನಮ್ಮ ಮಮ್ಮಿ ಅಂತೂ 23 ಇಯರ್ಸ್ ಮೇಲೆ ಆಗಿದೆ. ಆಂಟಿ ಹತ್ರನೇ ಬರೋದು. ಆಂಟಿ ಸಿಂಗಲ್ ಆಗಿದ್ದಾಗೆ ನಾನು ಬರ್ತಾ ಇದೀವಿ ನಾವು. ಈಗ ನಾನು, ನಮ್ಮ ಮಮ್ಮಿ, ನಮ್ಮ ತಂಗಿ ಎಲ್ಲರೂ ಬರ್ತೀವಿ. ನಿತ್ಯ ಆಂಟಿ ಅಂತಾನು ಇದ್ದಾರೆ ಇಲ್ಲಿ, ಅವರೆಲ್ಲ ಹಿಂದೆ ಇದ್ದಾರೆ. ಹಾಯ್ ಹೇಳಿ ಆಂಟಿ, ಬನ್ನಿ ಆಂಟಿ. ಇವರೇ ನಿತ್ಯ ಆಂಟಿ ಅಂತ. ಸೊ ನಾನು ಫಸ್ಟ್ ಟೈಮ್ ಶಾರ್ಟ್ ಮಾಡಿಸ್ತಾ ಇರೋದು. ಆಂಟಿ ಫಸ್ಟ್ ಬಂದಾಗೆ ಕೇಳಿದ್ರು, ನಿಮ್ಮ ಮಮ್ಮಿ ಪರ್ಮಿಷನ್ ಇದೆಯಾ ಅಂತ. ಸೊ ನಮ್ಮ ಮಮ್ಮಿ ಬಿಟ್ಟಿರಲಿಲ್ಲ, ಆದರೂ ಒಪ್ಸಿದ್ದೀನಿ, ಒಪ್ಕೊಂಡಿದ್ದಾರೆ. ಆಮೇಲೆ ಇವರು, ಅವ್ರ ಹೆಸರೇನು ಆಂಟಿ? ಪಲ್ಲವಿ ಅಂತ. ಪಲ್ಲವಿ. ಇಲ್ಲಿ ಸ್ಟಾಫ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಇದ್ದಾರೆ. ಇಲ್ಲಿ ಅರ್ಕೆರೆನಲ್ಲಿ ನಾನು ಮಾಡಿಸ್ತಾ ಇರೋದು ಸುಮಾ ಬ್ಯೂಟಿ ಲಾಂಜ್ ಅಂತ ಅಂದ್ಬಿಟ್ಟು. ನನ್ನ ಲಾಂಗ್ ಹೇರ್ ಇತ್ತು, ಇವಾಗ ಶಾರ್ಟ್ ಮಾಡಿಸಿದ್ದೀನಿ. ಸೊ ಯಾರಾದರೂ ಅರ್ಕೆರೆ ಹತ್ರ ಇದ್ದರೆ ಇಲ್ಲಿಗೆ ಬಂದು ವಿಸಿಟ್ ಮಾಡಿ. ನಾನು ಇವ್ರದ್ದು ಇನ್ಸ್ಟಾಗ್ರಾಮ್ ID ಮತ್ತು ಅಡ್ರೆಸ್ ಎಲ್ಲ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಹೇರ್ ಕಟ್ ನೋಡಿ. ಇವಾಗ ನಾನು ನಮ್ಮ ತಂಗಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಅವಳು ಏನಂತಾಳೆ ಅಂತ. ಏನಿದು ಹೇರ್ ಕಟ್ ಮಾಡಿಸ್ಕೊಂಡ್ಬಂದಿದ್ಯಾ? ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಮತ್ತೆ ಚೆನ್ನಾಗಿದೆ. ವ್ಲಾಗ್ ಮಾಡ್ತಿದ್ಯಾ? ಹೌದು. ಕ್ಯೂಟಾಗಿ ಕಾಣಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಯು ವೆಲ್ಕಮ್. ನೋಡಿ ಗೈಸ್, ಸೊ ಕ್ಯೂಟಾಗಿ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಕ್ಯೂಟಾಗಿ ಹೆಂಗಾಗಿ ಕಾಣಿಸ್ತಾ ಇದ್ದಾರೆ. ಏನು? ಕ್ಯೂಟಾಗಿ ಹೆಂಗಾಗಿ ಒಳ್ಳೆ ಕಾಲೇಜ್ ಹುಡುಗಿ ಥರ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಯು ವೆಲ್ಕಮ್. ನನ್ನ ತಂಗಿ ಗೊತ್ತಲ್ವಾ? ನೋಡಿ ನಮ್ಮ ಲಕ್ಕಿ ಏನು ಮಾಡ್ತಾ ಇದ್ದಾನೆ, ಊಟನೂ ಮಾಡ್ದಂಗೆ ಗ್ಯಾಸ್ಟ್ರಿಕ್ ಮಾಡಿಕೊಂಡು ಯಾವಾಗೂ ಹಿಂಗೆ ಮಾಡೋದು ಇವನು. ಲಕ್ಕಿ ಹಾಯ್ ಹೇಳು, ಹಾಯ್ ಹೇಳು. ಹುಟ್ಟೋದೆ ಇವಳ ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ ಸುಮ್ಮನೆ ಕೊಲ್ಲುತ್ತಾಳೆ ನಿಂತಲ್ಲೇ ಹೆಂಗಿದ್ದೆ ಹೆಂಗಾಗೋ
ಇವಾಗ ನಾವು ಕೆಳಗಡೆ ಬಂದಿದ್ವಿ ಫಸ್ಟ್ ಫ್ಲೋರ್ಗೆ. ಸೊ ನನ್ನ ಹೇರ್ ಕಟ್ ನೋಡಿಬಿಟ್ಟು ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ ನೋಡೋಣ, ಓಕೆನಾ? ನಮ್ಮ ತಂಗಿ ಹೋಗ್ತಾರಲ್ಲ, ಹೋಗಂಗಿಲ್ಲ ಅಂತಾನೆ ಬೆಲ್ ಮಾಡುವ. ಬೆಲ್ ಮಾಡಿಲ್ಲ. ಓ ಮಾಡಿದ್ಯಾ? ಈ ಕಡೆ ಬಾ. ಬನ್ನಿ, ನಾನು ಹೇರ್ ಕಟ್ ಮಾಡ್ಕೊಂಡೆ, ಅದಕ್ಕೆ ತೋರ್ಸೋಣ ಅಂತ ಬಂದೆ. ಚೆನ್ನಾಗಿದೆ. ಹಾ, ನಾವು ಮಲಗಿದ್ದಲ್ಲಿ. ಹೌದಾ? ಮಲಗಿಲ್ಲ, ಸುಮ್ಮನೆ ಬೆಡ್ಡಲ್ಲಿ ಇದ್ವಿ. ಅದೇ ವಿಡಿಯೋ ಹಾಕಕ್ಕೆ ಯೂಟ್ಯೂಬಲ್ಲಿ. ಚೆನ್ನಾಗಿದ್ಯಾ? ಎಲ್ಲಿ ಹೋಗಿದ್ದೆ? ಅಲ್ಲೇ ನಾನು ಯಾವಾಗ ಹೋಗ್ತೀನಲ್ಲ ಪಾರ್ಲರ್ಗೆ, ಅಲ್ಲೇ ಹೋಗಿದ್ದೆ. ಆರಾಮ್ ಆರಾಮ್ ಹೆಂಗ್ ಕಾಣ್ತಾ ಇದೀನಿ? ಚೆನ್ನಾಗಿದೆ, ಕ್ಯೂಟ್ ಹೇಳು, ಸೋ ಕ್ಯೂಟ್. ಕಾವೇನಿಗೂ ನಂತರ ನೀನು ವೈಟ್ ಇರಲ್ಲ. ಅಕ್ಕ ಅಕ್ಕಿ ಲಕ್ಕಿ ಲಕ್ಕಿ. ಸೆಕೆಂಡ್ ಕೊಡು. ಸೆಕೆಂಡ್ ಬಲ್ಲಿ ಹೀಗಿದ್ನ ಇವನು? ಎದ್ದಿಲ್ಲ, ಮಲಗ ರೆಡಿ ಆಗ್ತದೆ. ಓ, ಜಾನ್ವಿ ಅಕ್ಕನೇ, ಜಾನ್ವಿ ಅಕ್ಕನೇ. ಅಮ್ಮ ಸ್ಕೂಲ್ ಇವತ್ತು ಅಲ್ಲಿ ಹೋಗಿದ್ದಾರೆ, ಕರ್ಕೊಂಡು ಹೋಗ್ಬೇಕಲ್ಲ ಮಕ್ಕಳು. ಅದೇ ಅಲ್ಲಿ ಇವತ್ತೇನೋ ಫಂಕ್ಷನ್ ಇದೆಯಲ್ಲ ವಿನಾಯಕ ಸ್ಕೂಲ್ನಲ್ಲಿ, ಅಲ್ಲೋಗಿದ್ದಾರೆ. ಓಕೆ ಅಕ್ಕ, ಅವನು ಮಲ್ಕೊಂಡು. ಮಲ್ಕತ್ಯಾ? ಅವನು ಒಂದೇ ಸಲ ಅವಳನ್ನು ನೋಡಿದ್ವಿ. ಅದು ಹೋಗು ಅಂದ್ರೂ ಹೋಗಿಲ್ಲ. ಇವತ್ತು ನೋಡ್ತಾನೆ, ಮರ್ತೋಗ್ಬಿಟ್ಟಿರ್ಬೇಕು ಅವನು. ಮರೆಯಲ್ಲ ಅವನು, ಸುಮ್ಮನೆ ಅವನು ನಾನು ಹೊರಟಿದ್ಲು, ಅದಕ್ಕೆ ಆಚೆ ಹೋಗ್ತೀರಾ ಅಂತ ಅವನು. ಅವನಿಗೆ ಸ್ವಲ್ಪ ಆಚೆ ಹೋಗೋದಂದ್ರೆ ಇಷ್ಟ. ಮನೆಯಲ್ಲಿ ಕೂರೋದಂದ್ರೆ ನಾನು ಬಿಟ್ಟು ಹೋಗ್ತೀನಿ ಅಂತ ಭಯ ಅಷ್ಟು. ನಿನ್ನೆಲ್ಲ ಮಾತಾಡಿಸಿದ, ಜಾನ್ವಿ ಹತ್ರ ಹೋಗ್ತೀನಿ ಅಂತಿದ್ದ. ನಾನು ಮಾಮೂಲಿ ಡ್ರೆಸ್ ಅಲ್ಲಿ ಬಂದಿದ್ಲು. ಯಾರಿದು? ಯಾರು? ಅಕ್ಕನಾ? ಮನೆಯಿಂದ ಹೊರಗಡೆ ಹೋದ ಅಷ್ಟೇ, ಇನ್ನೇನು ಸ್ಕೂಲ್ಗೆ ಹೋಗ್ತಾಳೆ. ಕಾವ್ಯ. ಕಾವ್ಯನು? ಕಾವ್ಯ. ಕಾವ್ಯ ಅಕ್ಕ. ಕಾವ್ಯ ಕಾವ್ಯ ಅಂತ ಹೇಳ್ಬೇಡ, ಕಾಯ ಅಂತ ಹೇಳೋದು. ಕಾವ್ಯ ಅಕ್ಕ, ಕಾವ್ಯ ಅಕ್ಕ. ಅಯ್ಯೋ ನಾಚಿಕೆ. ಕಾವ್ಯ ಅಕ್ಕ, ಜಾನ್ವಿ ಅಕ್ಕ ಅಲ್ಲರು. ಲಕ್ಕಿಗೆ ಒಂದೊಂದೇ ಸಲ ಎಕ್ಸ್ಪೆಕ್ಟ್. ಏನಪ್ಪ ಲಕ್ಕಿ? ಏನು ಶೂ ಶೂ? ಲಕ್ಕಿ ಲಕ್ಕಿ ಅನ್ನು ಲಕ್ಕಿ ಲಕ್ಕಿ ಶೋ. ಕೈ ಕೆಮ್ಮು. ಕೈ ಕೆಮ್ಮಿದ್ಯಾ? ಬನ್ಯಾನು ಜೀನ್ಸ್ ಶಾರ್ಟ್ ಹಾಕೊಂಡು ಬರ್ಕೊಂಡಿದ್ದ. ನಿಮ್ಮ ಅಕ್ಕ ಮಾಡಪ್ಪ, ಹಿಂಗ್ ಮಾಡು. ಆರು ಹಿಂಗ್ ಮಾಡು, ಹಿಂಗೆ ಹಿಂಗೆ. ನಾನು ಅರ್ಧ ನಿದ್ದಲ್ಲಿದ್ದೀನಿ, ಏನೇನೋ ಹೇಳ್ತಾರಲ್ಲ ಇವರು ಅಂತ ನೋಡ್ತಾನೆ. ಅಕ್ಕ ಮುಟ್ಟೋದಿಲ್ಲ, ನೀನು ಮುಟ್ಟೋದು ಸರಿ. ಏನದು ಆರೋ? ಲೀಫ್. ಮನೆ ಹತ್ರ ಬಂದ್ಬಿಟ್ಟು ಮಲ್ಲಿಗೆ ಹೂದು ಒಂದು ಲೀಫ್ ತೆಗ್ದ್ಬಿಟ್ಟು ಈಫ್ ಈಫ್ ಲೀಫ್
ಮೊದ್ಲು ಮೇಲೆ ಬಂದ್ರೆ ಇದೆಲ್ಲ ಕಟ್ ಮಾಡ್ತಾ ಇದ್ದೆ. ಎಲ್ಲ ಕಿತ್ತಾಕ್ ಬಿಡ್ತಾ ಇದ್ದ. ಮೊದ್ಲು ಮಧ್ಯಾಹ್ನ ಎಲ್ಲ ಬರುವಂತ, ನೀವು ಇಲ್ಲ ಅಂದ್ರು ಬಂದು ಅದೇ ಕೆಲಸ. ಟಾಟಾ ಮಾಡು, ಬಾಯ್, ತಾಚಿ ಮಾಡು. ಫ್ಲೈಂಗ್ ಇಸ್ಕೊಳ್ಳೆ, ಆವತ್ತು ಅಂದ್ಕೊಡು. ನಿಮ್ ಕೇಳ ಯಾರಿಗೂ ಡೈರೆಕ್ಟ್ ಕೊಡಲ್ಲ ಫ್ಲೈಂಗ್ ಕಿಸ್. ಫ್ಲೈಂಗ್ ಇಸ್ಕೊಳ್ಳೆ, ಇಸ್ಕೊಡಪ್ಪ. ಸರಿ ಬಾಯ್. ಡೋರ್ ಹಾಕಿಲ್ಲ. ಮೇಲೆ ಮನೆಗೆ ಹೋಗಿ ಬಂದ್ರು. ನನಗೂ ಹೇರ್ ಕಟ್ ಮಾಡ್ಬೇಕು. ನೀವ್ ಹೆಂಗು ಸ್ಟ್ರೈಟ್ ಮಾಡ್ಸೋದು ಈ ತರ ಮಾಡಿಸ್ಕೊಂಬಿಡಿ, ಅವಾಗ ಇಷ್ಟೇ ಇರುತ್ತೆ. ಅವಳು ಹೇಳೋದೊಡೆ ಭಯ. ಸ್ವಲ್ಪ ಫ್ಯಾಷನ್ ಆಗಿ ಕೂದಲು ಸ್ವಲ್ಪ ತಿಕ್ಕ ಕಾಣಕ್ಕೆ ಈ ತರ ಮಾಡ್ತಾರೆ. ನಿಮ್ದೇ ತಿಕ್ಕಿತ್ತು. ಆದ್ರೆ ನೀವು ಇವಾಗ ಸ್ಟ್ರೈಟ್ ಮಾಡ್ತೀರಲ್ಲ, ಹಿಂಗ್ ಮಾಡ್ಕೊಂಡ್ರೆ ನಿಮ್ಗೂ ಚೆನ್ನಾಗಿ ಕಾಣುತ್ತೆ. ಸ್ಟ್ರೈಟ್ ಇರುತ್ತಲ್ಲ ನಿಮ್ ಸ್ಟ್ರೈಟ್ ಹೇರು. ಓಕೆ ಅಕ್ಕ. ನಾನು ಅಜ್ಜಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ನಮ್ಮ ಅಜ್ಜಿ ಹೋಯ್ತದ, ಏನ್ ಕಾವ್ಯ ಹಿಂಗೆಲ್ಲ ಮಾಡಿಸ್ಕೊಂತಾರ? ಇಲ್ಲ, ಕೇಳ್ಬಿಟ್ಟೆ ಮಾಡಿಸ್ಕೊಂಡೆ. ನಮ್ಮ ಮಮ್ಮಿ ಮಾಡಿಸ್ಕೊ, ಮತ್ತೆ ಬೆಳೆಯುತ್ತಲ್ಲ ಅಂತ ಅಂದ್ರು. ಅದು ಇವಾಗ ಮೇಂಟೈನ್ ಮಾಡಕ ಜಿಮ್ಮು ಕೆಲಸ ಅಷ್ಟುದ್ದ. ಈಗ ಜಿಮ್ ಹೋಗೋದ್ರಿಂದ ಆಲ್ಟರ್ನೇಟ್ ಡೇ ಸ್ನಾನ ಮಾಡಲೇಬೇಕು. ತಲೆಗೆ ಸ್ನಾನಕ್ಕೆ 1 ಅವರ್ ಬೇಕು, ಇಲ್ಲ 45 ಮಿನಿಟ್ಸ್ ಬೇಕು. ಆಮೇಲೆ ಮತ್ತೆ ಮೇಂಟೈನ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಇವಾಗ ಆಮೇಲೆ 1 ಇಯರ್ ಆದ್ಮೇಲೆ ಬರುತ್ತೆ, ಕೂದ್ಲಿಗೆ ಬೆಳೆಯುತ್ತೆ. ಟಾಟಾ ಬಾಯ್. ಬಾಯ್ ಬಲ್ಲೆ, ಬಾಯ್ ಬಂತ ಬಲ್ಲೆ, ಬಾಯ್ ಬಲ್ಲೆ, ಬಾಯ್ ಅಲ್ಲೇ ಒಂದೊಂದ್ಸಲ ಬಾಯ್ ಬಾಯ್ ಅಕ್ಕ. ಬಾಯ್. ಸೊ ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರ ರಿಯಾಕ್ಷನ್ ನೋಡಬೇಕು, ಚೆನ್ನಾಗಿ ಬೈತಾರೆ. ಅವ್ರಿಗೂ ಹಂಗೆ ಸುಮ್ಮನೆ ಹೇಳ್ಬಿಟ್ಟು ಬರೋಣ. ಸೊ ಬಾ ಹೇಳು, ಏನನ್ಸ್ತಾ ಇದೆ? ಸರಿ ಅಮ್ಮ. ಚೆನ್ನಾಗಿ ಕಾಣ್ತಲ್ವಾ ಚಿಕ್ಕ ಹುಡುಗಿ ಥರ? ನೋಡು, ಬಾ. ಅಲ್ಲ ಅಷ್ಟೊಂದು ಫುಲ್ ಕಟ್ ಮಾಡಿ ಬಿಸಾಕಿದ್ಯಲ್ಲ. ಬರುತ್ತೆ ಬಿಡಜ್ಜೆ. ಏನು ಹಂಗೆ ಮಾಡ್ತಾ ಇದ್ವಿ ವಿಡಿಯೋನ? ಚೆನ್ನಾಗೈತಾ ಹೇಳು. ನಂಗೆ ಗೊತ್ತಾಗಲ್ಲಪ್ಪ. ಸರಿ ಅಷ್ಟೇ, ನೋಡಿದ್ರಾ ಅವ್ರು ಹೇಳೋದೇ ಅಷ್ಟು. ಇವಾಗ ನಾನು ನಮ್ಮ ಮನೆಗೆ ಬಂದೆ ಅಜ್ಜಿ ಮನೆಯಿಂದ. ಸೊ ನಮ್ಮ ಮಮ್ಮಿ ಇವತ್ತು ಸ್ಕೂಲ್ದು ಏನೋ ಫಂಕ್ಷನ್ ಇತ್ತು ಅಂತ ಹೋಗಿದ್ರು. ಸೊ ಇವಾಗ ಬಂದಿದ್ದಾರೆ. ಅವರು ಏನಂತಾರೆ ಅಂತ ನೋಡೋಣ. ಓಕೆನಾ, ಬನ್ನಿ. ಮೇಲೆ ಹೋಗ್ತಾ ಇದ್ದೀನಿ. ಬರೀ ಈ ಮೆಟ್ಲು ಹತ್ತೋದಂದ್ರೆ ನಂಗೆ ಇಷ್ಟ ಇಲ್ಲ. ಅಮ್ಮ ಹೇಳು. ಸ್ವಲ್ಪ ಜೋರಾಗಿ ಹೇಳು. ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಾ ಇದೆಯಾ ಈ ನೈಟಿನಲ್ಲಿ? ಹೋಗ ಆ ಕಡೆ. ಅಲ್ಲೆಲ್ಲ ಹಾಕ್ತೀನಿ. ಚೆನ್ನಾಗಿದೆ ಕಣಪ್ಪ. ಥ್ಯಾಂಕ್ಸ್. ಹಿಂಗವ್ಯಾ ಇಷ್ಟು ಕಟ್ ಮಾಡಕ್ ನಿಮ್ಮಮ್ಮ ಓಕೆ ಅಂದ್ರ ಅಂತ ಕೇಳಿಲ್ವಾ? ಅದೇ ಹೇಳ್ತಾ ಇದ್ರು ಆಂಟಿ, ನಿಮ್ಮ ಮಮ್ಮಿ ಪರ್ಮಿಷನ್ ಕೊಟ್ಟಿದ್ದಾರಾ ಅಂತ. ಹ್ಞೂ ಆಂಟಿ ಅಂತ ಅಂದೆ. ಓಕೆ. ಅದೇನು ಸಡನ್ ಆಗಿ ಅವ್ರು ಯಾವುದೋ ಬೇರೆ ಕಟ್ಟಿಂಗು ತೋರಿಸಿದ್ರು. ಇಲ್ಲ ಇಲ್ಲ ನಂಗೆ ಇದೇ ಬೇಕು ಅಂತ ಅಂದೆ. ಫುಲ್ 5 ಪ್ರೈಸ್. ಹಾಂ, ಇವಾಗ ನಾನು ರೆಡಿಯಾಗಿದ್ದೀನಿ ಜಿಮ್ಗೆ ಹೋಗೋದಕ್ಕೆ.
ನಾನು ಜಿಮ್ಗೆ ಹೋಗ್ಬಿಟ್ಟು ನಿಮಗೆ ಎಲ್ಲ ತೋರಿಸ್ತೀನಿ. ಓಕೆ, ಸಿ ಯು ಆನ್ ಜಿಮ್. ಫಿಟ್ ಆಗಿತ್ತು ಇವತ್ತು. ನನ್ನ ವರ್ಕೌಟ್ ಇವಾಗ ಮುಗಿದಿದೆ. ಸೊ ನಮ್ಮ ಟ್ರೈನರ್ಸ್ನ ಮಾತಾಡ್ಸೋಣ, ಓಕೆನಾ? ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇದು ನಮ್ಮ ಜಿಮ್ಮು. ಆ್ಯಕ್ಚುಲಿ ಇದು ಜುಂಬಾ ಕ್ಲಾಸ್ ರೂಮ್. ಇಲ್ಲಿ ಬರೀ ಜುಂಬಾ ಮತ್ತು ಕಾರ್ಡಿಯೋ ಅಥವಾ HIIT ಅದೆಲ್ಲ ಮಾಡ್ತಾಯಿರ್ತಾರೆ. ಸೊ ಆ ಕಡೆ ವೆಯ್ಟ್ ಟ್ರೈನಿಂಗು ಮತ್ತು ಕಾರ್ಡಿಯೋ ಸೆಷನ್ ಇದೆ, ತೋರಿಸ್ತೀನಿ. ನಮ್ಮ ಟ್ರೈನರ್ನ ಮಾತಾಡ್ಸೋಣ, ರೋಹಿತ್ ಅವ್ರ ಹತ್ರ. ಹಾಯ್, ರೋಹಿತ್ ಅಂತ, ರೋವೆಲ್ ಫಿಟ್ನೆಸ್, JP ನಗರ್ 7th phase ಇಂದ. ಮತ್ತು ಎಕ್ವಿಪ್ಮೆಂಟ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲಿ ಇಂಟರ್ನ್ಯಾಷನಲ್ ಎಕ್ವಿಪ್ಮೆಂಟ್ಸು, ಮತ್ತು ಜಿಮ್ ಬಂದ್ಬಿಟ್ಟು ಫ್ರೆಂಡ್ಲಿ ಜಿಮ್ಮು, ಫ್ರೆಂಡ್ಲಿ ಎನ್ವೈರ್ಮೆಂಟು. ನಿಮಗೆ ಈ ಸರೌಂಡಿಂಗಲ್ಲಿ JP ನಗರ್ 7th phase, 8th phase ಮತ್ತು 6th phase ಈ ಸರೌಂಡಿಂಗಲ್ಲಿ ಬೆಸ್ಟ್ ಜಿಮ್ಮು ಅಂದರೆ ನಮ್ಮದೇ ಜಿಮ್ಮು. ಏಕೆಂದರೆ ನೀವು ರಿವ್ಯೂಸ್ ನೋಡಿ ಬರ್ಬೋದು. ರೋವೆಲ್ ಫಿಟ್ನೆಸ್ ಅಂತ ಚೆಕ್ ಮಾಡಿ, ಗೌರವ್ ನಗರ್ ಬಸ್ ಸ್ಟ್ಯಾಂಡಲ್ಲಿ ರೈಟ್ ಸೈಡ್ ಕೆನರಾ ಬ್ಯಾಂಕ್ ಮೇಲ್ಗಡೆ ಇದೆ. ಸೊ ರಿವ್ಯೂಸ್ ನೋಡಿಕೊಂಡೇ ನೀವು ಬನ್ನಿ. ಓಕೆ, ಥ್ಯಾಂಕ್ ಯು. ಇವರೇ ನಂಗೆ ಟ್ರೈನ್ ಮಾಡೋದು. ಸೊ ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ನೀವು ಬಂದರೆ ರೋಹಿತ್ ಅಂತಲೇ ಹೇಳಿ, ಅವ್ರ ಟ್ರೈನಿಂಗೇ ಮಾಡಿಸ್ಕೊಡಿ, ಓಕೆನಾ? ಓಕೆ. ಅಕ್ಕ ಹಾಯ್ ಹೇಳಿ. ಸೊ ಇದು ಕಾರ್ಡಿಯೋ. ಸೊ ಇಲ್ಲಿ ಚೇಂಜಿಂಗ್ ರೂಮ್ ಇದೆ. ಆ್ಯಂಡ್ ಇದು ನನ್ನ ಡೇ ಕಂಪ್ಲೀಟ್ ಆಯಿತು. ಇವಾಗ ಚಪಾತಿ ಮಾಡಿದೆ. ಚಪಾತಿ ಮಾಡಿ ನಾವೆಲ್ಲ ತಿಂದು ಎಷ್ಟು ಟೈಮ್ ಆಯಿತು ಮಲ್ಕೊಳಕ್ಕೆ. ಸೊ ನನ್ನ ತಂಗಿ ಇಲ್ಲೇ ಇದ್ದಾಳೆ, ಅವಳು ಮಲ್ಕೊತಾ ಇದ್ದಾಳೆ. ಮಲ್ಕೊಳಕ್ ರೆಡಿ ಆಗ್ತಿದೀವಿ ಅಷ್ಟೇ. ಸ್ವಲ್ಪ ಜೋರಾಗಿ ಮಾತಾಡು. ಮಲ್ಕೊಳ್ಳೋದಕ್ಕೆ ನಾವು ರೆಡಿ ಆಗ್ತಿದೀವಿ. ಇವಳು ಹಂಗೆ ಸ್ವಲ್ಪ ಅವಾಗ ಹೈಪರ್ ಆಕ್ಟಿವ್ ತರ, ಅವಳ ಲೂಸ್ ತರ ಆಡ್ತಾ ಇರ್ತಾಳೆ. ಲೂಸ್ ಅಲ್ಲ ಗೈಸ್, ದಟ್ಸ್ ಕಾಲ್ಡ್ ಆಸ್ ಏನದು ಎಕ್ಸಾಜುರೇಷನ್. ಇಡೀ ದಿವಸ ಎನರ್ಜಿ ಏನು ಮಾಡಿ ಇರಲ್ಲ ಅಲ್ಲ, ಸೊ ಹಂಗೆ ಕಾಲಿದ್ದ ಮೇಲೆ ಬಂದ್ಬಿಡುತ್ತೆ ಹಂಗೆ. ಓಕೆ, ಸೊ ನಾನು ಅವಾಗಿಂದ ಹಿಂಗೆ ಅಂತಾನೆ ಇದ್ದೀನಿ ಈ ವ್ಲಾಗ್ ಪೂರ್ತಿ. ಸೊ ಏನೋ ಅನ್ಕೊಂಬಿಡಿ ಆಯಿತಾ. ನನಗೆ ಏನಾಗ್ಬಿಟ್ಟಿದೆ ಅಂದರೆ, ಒಂದು ನ್ಯೂ ಹೇರ್ ಸ್ಟೈಲ್ ಮಾಡಿರೋದ್ರಿಂದ ನನಗೆ ಯಾವಾಗ್ಲೂ ಅದೇ ಥರ ಅಭ್ಯಾಸ ಆಗಿಬಿಟ್ಟಿದೆ. ನಾನು ಯಾವಾಗ್ಲೂ ನನ್ನ ಲಾಂಗ್ ಹೇರ್ ಇದ್ದಾಗ ಹಿಂಗೆ ಅಂದ್ಕೊಂಡು ಅದು ಸರಿ ಮಾಡ್ಕೊಂಡು ಹಿಂಗೆ ಅಂದು ಅಭ್ಯಾಸ ಆಗಿಬಿಟ್ಟಿತ್ತು. ಸೊ ಇವಾಗ ನಾನು ಈ ಶಾರ್ಟ್ ಹೇರ್ ಮಾಡಿದಾಗೂ ಹಂಗೆ ಆಗ್ತಿದೆ. ಸೊ ಈ ವ್ಲಾಗಲ್ಲಿ ಅದನ್ನು ಮಾತ್ರ ನೋಟಿಸ್ ಮಾಡಬೇಡಿ, ಹಿಂಗೆ ಅಂತ ಇರೋದನ್ನು, ಓಕೆನಾ? ಸೊ ಎವ್ರಿಬಡಿ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ಆ್ಯಂಡ್ ಅನ್ಲೆಸ್ ನನ್ನ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಸಪೋರ್ಟ್ ಮಾಡಿ. ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ನನಗೆ ವ್ಲಾಗ್ಸ್ ಜಾಸ್ತಿ ಮಾಡೋದಕ್ಕೆ ಆಗ್ತಾಯಿಲ್ಲ. ನನಗೆ ಕೆಲಸ ಅದು ಇದು ಎಲ್ಲ ಇತ್ತು, ಸೊ ಜಾಸ್ತಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ಇವಾಗ ನಾನು ಮಾರ್ನಿಂಗ್ ಜಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಈವ್ನಿಂಗೆಲ್ಲ ನಾನು ಫ್ರೀನೇ ಇರ್ತೀನಿ. ಇನ್ಮೇಲೆ ಆದಷ್ಟು ಸ್ವಲ್ಪ ಕಂಟೆಂಟ್ ಇರೋ ಅಂಥ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಜಾಸ್ತಿ ಕಂಟೆಂಟ್ ಗೊತ್ತಾಗ್ತಾ ಇಲ್ಲ, ನಾನು ಹೊಸಬ್ಳಾಗಿರೋದ್ರಿಂದ. ಸೊ ನೀವು ಏನಾದರೂ ನನಗೆ ಸಜೆಷನ್ ಕೊಡೋಂಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದರದ್ದೇ ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್ ಬರೋವರೆಗೂ ಐ ವಿಲ್ ಮಿಸ್ ಯು ಆಲ್. ಸೊ ಓಕೆ, ಬಾಯ್. ಸಕ್ಕಬರ್ರಾಯಿ ಅಂತ ಹೇಳು. ಅದೇ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಇದೊಂದು ವಿಡಿಯೋ ಎಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಲೈಕ್ ಅಲ್ಲ, ಸಾರಿ, ನಾನು ಬಿಗಿನರ್. ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಹೋಗ್ತಾ ಕಲ್ತ್ಕೊತೀನಿ. ಆ್ಯಂಡ್ ಈಗ ಏನು ಹೇಳಕ್ಕೆ ಬಂದೆ ಅಂದರೆ,
ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನೂ ಸ್ವಲ್ಪ ಬೆಳೆಸಿ, ನಿಮ್ಮ ಪ್ರೀತಿನ ಒಂದು ಸ್ವಲ್ಪ ನನಗೂ ಕೊಡಿ, ನಿಮ್ಮ ಹೃದಯಗಳಲ್ಲಿ ನನಗೂ ಸ್ವಲ್ಪ ಜಾಗ ಕೊಡಿ ಅಂತ ಕೇಳ್ಕೊಳ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿ ಯು ಆಲ್, ಬಾಯ್ ಬಾಯ್, ಲವ್ ಯು ಆಲ್. ಎವ್ರಿಬಡಿ. ನೀವು ಹೋಗಿ ಮಲ್ಕೊಳ್ಳಿ. ಹಾಂ, ನೀವು ಹೋಗಿ ಮಲ್ಕೊಳ್ಳಿ ಇವಾಗ. ಬಾಯ್.